ಮಹಿಳಾ ಜನಪ್ರತಿನಿಧಿಗಳ ಪ್ರಮಾಣ ಭಾರತಕ್ಕೆ ಹೋಲಿಸಿದ್ರೆ ಜಗತ್ತಿನ ವಿವಿಧ ದೇಶಗಳಲ್ಲಿ ಈ ಪ್ರಮಾಣ ಎಷ್ಟಿದೆ? 100 ಪುರುಷ ಪ್ರತಿನಿಧಿಗಳಿಗೆ ಬರೀ 14 ಮಹಿಳಾ ಪ್ರತಿನಿಧಿಗಳು ಇದ್ದಾರೆ. ಈ ರಾಜಕೀಯದಲ್ಲಿ ಮಹಿಳಾ ಪ್ರಾತಿನಿಧ್ಯ ಚೆನ್ನಾಗಿ ಆಗ್ತಿದೆ ಅಂತ ಬರ್ತಾ ಇದೆ, ಅದ್ರ ಬಗ್ಗೆ ಹೇಳ್ಬೋದಾ? ನಾರ್ವೆನಲ್ಲಿ ಮಾಡಿರೋ ಒಂದು ಸ್ಟಡಿ ಪ್ರಕಾರ ವಿಮೆನ್ ಪಾರ್ಲಿಮೆಂಟೇರಿಯನ್ಸ್ ಜಾಸ್ತಿ ಆದರೂ ಅಲ್ಲಿ ಚೈಲ್ಡ್ ಕೇರ್ ಬಗ್ಗೆ ಜಾಸ್ತಿ ಬಜೆಟನ್ನು ಮೀಸಲಿಡಲಾಯಿತು. ಐಸ್ಲ್ಯಾಂಡಿಗೆ ಬಂದಾಗ ಪೆನ್ಷನ್, ಮೇಟರ್ನಿಟಿ ಬೆನಿಫಿಟ್, ಇಂತಹ ಒಂದು ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ ಅಂತೇಳಿ ಹೇಳ್ತೀವಿ ನಾವು, ಜಾಸ್ತಿ ಬಜೆಟ್ ನೀಡಲಾಗಿದೆ. ಇದೇನಿದು ಪಿಂಕ್ ಟ್ಯಾಕ್ಸು, ಇದ್ರ ಅಗತ್ಯತೆ ಇದೆಯಾ ಅಂತ ಬಗ್ಗೆ ನೀವು ಮಾತಾಡ್ಬೋದಾ? ಮಹಿಳೆಯರು ತೊಡುವ ವಾಚ್ ಸೇಮ್ ಒಂದೇ ಬ್ರ್ಯಾಂಡಿನ ವಾಚ್, ಅದೇ ವಾಚ್ ಪುರುಷರು ತೊಡುವ ವಾಚ್ಗೆ ಬೆಲೆ ಕಡಿಮೆ, ಮಹಿಳೆಯರು ತೊಡುವಂತಹ ವಾಚಿಗೆ ಆಲ್ಮೋಸ್ಟ್ 50% ಜಾಸ್ತಿ ಬೆಲೆ ಇತ್ತು. ಅದು ಮಹಿಳಾ ಮೀಸಲಾತಿ ಕಾಯ್ದೆ 2023 ಅಂತೇಳಿ, ಆದ್ರೆ ಅದು ಜಾರಿ ಆಗೋದು ಮಾತ್ರ 2029ಕ್ಕೆ ಅಂತ ಹೇಳಿದ್ದಾರೆ. ಮೋದಿ ಸರ್ಕಾರ ಅವರು ಹೇಳ್ತಾರೆ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳ್ಕೊಂಡು, ಅವರು ಹೇಳೋ ಮಾತಿಗೂ ಮಾಡೋ ಕಾರ್ಯಕ್ಕೂ ಏನು ನಮಗೆ ಏನು ಹೇಳ್ತಾರೆ ಸಿಮಿಲಾರಿಟಿ ಕಂಡು ಬರ್ತಾ ಇಲ್ಲ. 50% ಮಹಿಳೆಯರು 50% ಪುರುಷರು ಯಾಕೆ ಬೇಕು ಅಂತ ಹೇಳಿದ್ರೆ ಅವರ ಆಲೋಚನಾ ದಾರಿ, ಅವರ ವಿಚಾರಧಾರೆ, ಅವರು ಯೋಚನೆ ಮಾಡುವಂತಹ ಒಂದು ಡೈರೆಕ್ಷನ್ ಡಿಫ್ರೆಂಟ್ ಇರ್ಬೋದು. ಸೊ ಅದಕ್ಕೋಸ್ಕರನೂ ನಮಗೆ ಆ ಪಾರ್ಲಿಮೆಂಟಲ್ಲಿ ಆ ಪ್ರತಿನಿಧಿತ್ವ ಬೇಕು ಅನ್ನೋದು ಚರ್ಚೆ ಮಾಡಬೇಕಾದಂಥ ಸಂಗತಿ. ಸ್ನೇಹಿತರೆ, ಆಕಾಶದ ಅರ್ಧ ನಕ್ಷತ್ರಗಳು ನಾವು ಸಿಡಿದರೆ ಬೆಂಕಿಯ ಕಿಡಿಗಳಾಗುವೆ ಅಂತಕ್ಕಂಥದ್ದು ಮಹಿಳಾ ಚಳುವಳಿಯ ಒಂದು ಸಾಲು. ಅದು ಇವತ್ತಿಗೂ ಪ್ರಸ್ತುತ. ಯಾಕಪ್ಪ ಅಂತಂದರೆ ಇಡೀ ಪ್ರಪಂಚದಲ್ಲಿ ಪುರುಷರು ಎಷ್ಟು ಸಂಖ್ಯೆಯಲ್ಲಿದ್ದಾರೋ ಅಷ್ಟೇ ಸಂಖ್ಯೆಯಲ್ಲಿ ಮಹಿಳೆಯರಿದ್ದಾರೆ. ಆದರೆ ಆಡಳಿತದಲ್ಲಿ, ಅದರಲ್ಲೂ ಕೂಡ ಪಾರ್ಲಿಮೆಂಟ್ಗಳಲ್ಲಿ, ವಿಧಾನಸಭೆಗಳಲ್ಲಿ ಮಹಿಳೆಯರ ಸಂಖ್ಯೆ ಎಷ್ಟಪ್ಪ ಅಂತಂದರೆ ತುಂಬ ಕಡಿಮೆ. ಭಾರತದಲ್ಲಿ ಏನು 100 ಜನ ಪುರುಷರು ಪಾರ್ಲಿಮೆಂಟಲ್ಲಿದ್ದರೆ ಅದಕ್ಕೆ ಪ್ರತಿಯಾಗಿ ಕೇವಲ 14 ಜನ ಮಹಿಳೆಯರು ಮಾತ್ರ ಪಾರ್ಲಿಮೆಂಟಲ್ಲಿದ್ದಾರೆ. ಇನ್ನು ರಾಜ್ಯಗಳಿಗೆ ಪರಿಸ್ಥಿತಿ ಬಂದರೆ ಇನ್ನೂ ಶೋಚನೀಯವಾಗಿದೆ. ಇಡೀ ಭಾರತದಲ್ಲಿ 8% 9% ಮಾತ್ರ ಮಹಿಳೆಯರು ವಿಧಾನಸಭೆಗಳಲ್ಲಿ ಆಯ್ಕೆಯಾಗಿ ಬಂದಿದ್ದಾರೆ. ಯಾಕೆ ಈ ಪರಿಸ್ಥಿತಿ ಇದೆ? ಇದು ಬದಲಾಗೋದು ಯಾವಾಗ? ಮಹಿಳೆಯರು ಅಧಿಕಾರಕ್ಕೆ ಬಂದಾಗ ಬಹಳಷ್ಟು ದೇಶಗಳಲ್ಲಿ ಗಮನಾರ್ಹ ಬದಲಾವಣೆಗಳಾಗಿವೆ ಅಂತಕ್ಕಂಥದ್ದನ್ನ ಹಲವಾರು ಅಧ್ಯಯನಗಳು, ವರದಿಗಳು ಹೇಳ್ತವೆ. ಈ ಹಿನ್ನೆಲೆಯಲ್ಲಿ ಇಡೀ ಪ್ರಪಂಚದಲ್ಲಿ ಮಹಿಳೆಯರ ರಾಜಕೀಯ ಪ್ರಾತಿನಿಧ್ಯ ಎಷ್ಟಿದೆ, ಭಾರತದಲ್ಲಿ ಎಷ್ಟಿದೆ ಅಂತಕ್ಕಂಥ ವಿಚಾರವನ್ನು ಈ ದಿನ .comನಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಅತಿಥಿಯಾಗಿ ಸುಚಿತ್ರಾರವರು ಇಲ್ಲಿದ್ದಾರೆ. ಸುಚಿತ್ರಾರವರಿಗೆ ಸ್ವಾಗತ ಮೇಡಮ್. ಸುಚಿತ್ರಾರವರು ಉಡುಪಿ ಮೂಲದವರು, ಕಾನೂನು ಪದವೀಧರರಾದಂಥ ಅವರು ಅಡ್ವೊಕೇಟ್ ಆಗಿ ಹಲವಾರು ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅವರು ಪಬ್ಲಿಕ್ ಪಾಲಿಸಿ ವಿಷಯದಲ್ಲಿ ಹೈಯರ್ ಸ್ಟಡೀಸನ್ನು ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಮಾತ್ರ ಅಲ್ಲದೆ ವಿದೇಶಗಳಲ್ಲೂ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ. ಮಹಿಳೆ, ಸಾರ್ವಜನಿಕ ಆರೋಗ್ಯ, ತಂತ್ರಜ್ಞಾನ, ರಾಜಕೀಯ, ಹವಾಮಾನ ವೈಪರೀತ್ಯ ಇವರ ಅಧ್ಯಯನದ ವಿಷಯಗಳು. ಅವರು ಮುಖ್ಯವಾಗಿ ಚೀನಾದ ಹಾಂಗ್ಕಾಂಗ್ ಯೂನಿವರ್ಸಿಟಿನಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ಜೊತೆಗೆ ಜರ್ಮನಿಯ ಮ್ಯೂನಿಕ್ನ ಟೆಕ್ನಿಕಲ್ ಯೂನಿವರ್ಸಿಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಪ್ಯಾರಿಸ್ನ OECD ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಬಗ್ಗೆ ಅವರು ಅಧ್ಯಯನ ಮಾಡ್ತಾ ಇದ್ದಾರೆ. ಪಬ್ಲಿಕ್ ಪಾಲಿಸಿ ಬಗ್ಗೆ ತುಂಬ ಮುತುವರ್ಜಿಯಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ಅವರು ಇಂದಿನ ನಮ್ಮ ಅತಿಥಿಯಾಗಿದ್ದಾರೆ. ಅವ್ರಿಗೆ ನಾವು ಈ ಮಹಿಳಾ ಜನಪ್ರತಿನಿಧಿಗಳ ವಿಚಾರದ ಕುರಿತಾಗಿ ಇವತ್ತು ಚರ್ಚೆ ಮಾಡೋಣ. ಮೊದಲನೇ ಪ್ರಶ್ನೆ ನಿಮಗೆ, ಮಹಿಳಾ ಜನಪ್ರತಿನಿಧಿಗಳ ಪ್ರಮಾಣ ಭಾರತಕ್ಕೆ ಹೋಲಿಸಿದ್ರೆ ಜಗತ್ತಿನ ವಿವಿಧ ದೇಶಗಳಲ್ಲಿ ಈ ಪ್ರಮಾಣ ಎಷ್ಟಿದೆ ಅಂತಕ್ಕಂಥದ್ದನ್ನ ನೀವು ತಿಳಿಸ್ಕೊಡ್ಬೋದಾ? ತುಂಬ ಧನ್ಯವಾದಗಳು ಈ ದಿನಕ್ಕೆ, ಹಾಗೂ ನಿಮಗೂ ಕೂಡ. ಆ್ಯಕ್ಚುಲಿ ಇದೊಂದು ಬಹಳ ಮಹತ್ವಕಾರಿ ವಿಷಯ. ನಾವು ಇದರ ಬಗ್ಗೆ ಡಿಸ್ಕಷನ್ನೇ ಮಾಡೋದಿಲ್ಲ. ಯಾವಾಗ ಭಾರತದಲ್ಲಿ ಆಲ್ಮೋಸ್ಟ್ ಎಲ್ಲ ದೇಶಗಳಲ್ಲೂ ಅಷ್ಟೇ 50% ಮಹಿಳೆಯರು, ಆದರೂ ಕೂಡ ರಾಜಕೀಯ ಒಂದು ರಂಗದಲ್ಲಿ ಅವರ ಪಾಲ್ಗೊಳ್ಳುವಿಕೆ ಬಹಳ ಕಡಿಮೆ. ಇದು ಯಾಕೆ ಅನ್ನೋದು ಒಂದು ಪ್ರಶ್ನೆ. ಆದರೆ ಇನ್ನೊಂದು, ಯಾಕಾಗಿ ಮಹಿಳೆಯರು ರಾಜಕೀಯದಲ್ಲಿ ಪಾಲ್ಗೊಳ್ಬೇಕು ಅನ್ನೋದು ಇನ್ನೊಂದು ಪ್ರಶ್ನೆ. ಅನಂತರ ಈ ಪ್ರಾತಿನಿಧ್ಯ ಇಷ್ಟು ಕಡಿಮೆ ಇರಲಿಕ್ಕೆ ಕಾರಣ ಏನು ಅನ್ನೋದನ್ನು ನಾವು ತಿಳ್ಕೋಬೇಕು. ಇದನ್ನು ತಿಳ್ಕೋಬೇಕಾದ್ರೆ ಇದಕ್ಕೆ ಕಾರಣ ಒಂದು ದೇಶದ ಇತಿಹಾಸ, ಸಾಮಾಜಿಕ ಕಟ್ಟುನಿಟ್ಟು, ಅಥವಾ ನಮ್ಮಲ್ಲಿರುವಂತಹ ಕಸ್ಟಮ್ಸ್, ಟ್ರೆಡಿಷನ್ಸ್, ರಿಚುವಲ್ಸ್, ಇದು ಪಾರಂಪರಿಕವಾಗಿ ಬಂದಿರೋದು. ಇವಾಗ ಜಗತ್ತಿನಲ್ಲಿ ಇವತ್ತು ನೋಡಿದರೆ ಬರೀ 29 ದೇಶಗಳಲ್ಲಿ 30% ವಿಮೆನ್ ಪಾರ್ಲಿಮೆಂಟೇರಿಯನ್ಸ್ ಇದ್ದಾರೆ. ವರ್ಲ್ಡ್ ವೈಡ್
ಜಾಗತಿಕ ಮಟ್ಟದಲ್ಲಿ ಈ ಎವರೇಜ್ ಆಲ್ಮೋಸ್ಟು ಒಂದು 26%. ಅದೇ ಭಾರತಕ್ಕೆ ಬಂದಾಗ ಅದು ಬರೀ 14% ಅಂತ ಹೇಳಿದರೆ ಒಂದು 100 ಪುರುಷ ಪ್ರತಿನಿಧಿಗಳಿಗೆ ಬರೀ 14 ಮಹಿಳಾ ಪ್ರತಿನಿಧಿಗಳು ಇದ್ದಾರೆ. ಇದು ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಮಹಿಳೆಯರು ಅಲ್ಲಿ ಪ್ರತಿನಿಧಿತ್ವ ಇಲ್ಲದೇ ಇರೋದು. ಇನ್ನೊಂದು ಯಾಕಾಗಿ ಅಲ್ಲಿ ಮಹಿಳೆಯರು ಇರಬೇಕಿತ್ತು, ಅನಂತರ ನಾವು ನಮ್ಮ ದೇಶದ ಪರಿಸ್ಥಿತಿಯನ್ನು ನೋಡಿದಾಗ ಇವಾಗ ಹೆಚ್ಚುತ್ತಿರುವಂತಹ ಹೆಣ್ಣು ಲಿಂಗಭ್ರೂಣ ಹತ್ಯೆ ಇರ್ಬೋದು, ಅಥವಾ ಮಹಿಳಾ ದೌರ್ಜನ್ಯ ಇರ್ಬೋದು, ಮಹಿಳೆಯರ ಮೇಲಾಗುತ್ತಿರುವಂಥ ಅತ್ಯಾಚಾರ ಅನಾಚಾರಗಳು, ಇವೆಲ್ಲ ಸಂಖ್ಯೆಗಳನ್ನು ನೋಡಿದಾಗ ಯಾಕೆ ಪ್ರತಿನಿಧಿತ್ವ ಅಥವಾ ಪ್ರಾತಿನಿಧ್ಯ ನಮಗೆ ಬೇಕು, ಅದು ಕೂಡ ಭಾರತದಂಥ ದೇಶದಲ್ಲಿ ಯಾಕೆ ಬೇಕು ಅನ್ನೋದನ್ನು ನಾವು ಪರಿಶೀಲಿಸಲೇಬೇಕು. ಸೊ ಹಾಗೆ ನೋಡಿದರೆ ಕೆಲವು ದೇಶಗಳಲ್ಲಿ ಈ ಪ್ರತಿನಿಧಿತ್ವ ತುಂಬ ಹೆಚ್ಚಾಗಿದೆ. ರವಾಂಡಾ ಅನ್ನೋ ದೇಶದಲ್ಲಿ ಆಲ್ಮೋಸ್ಟ್ 60% ಮಹಿಳೆಯರು ಅಲ್ಲಿ ಪಾರ್ಲಿಮೆಂಟರಿನಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ. ಅದೇ ಆಲ್ಮೋಸ್ಟ್ ಎಲ್ಲ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂತೇಳಿ ಏನು ಹೇಳ್ತೀವಿ ಇವತ್ತು ಜಗತ್ತಿನಲ್ಲಿ ಎಲ್ಲ ಕಡೆ ರೋಲ್ ಮಾಡೆಲ್ ಆಗಿರುವಂಥ ದೇಶಗಳು ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್. ಅವರದ್ದು ಇಂಡೈಸಸ್ ಏನು ಹೇಳ್ತೀವಿ ಅಂಕಿಅಂಶಗಳು, ಅದು ಲಿಂಗ ತಾರತಮ್ಯತೆ ಇರ್ಬೋದು, ಲಿಂಗ ಸಮಾನತೆ ಇರ್ಬೋದು, ಅಥವಾ ಎಜುಕೇಷನ್ ಇರ್ಬೋದು, ಹೆಲ್ತ್ ಕೇರ್ ಇರ್ಬೋದು, ಪೊಲಿಟಿಕಲ್ ರೆಪ್ರೆಸೆಂಟೇಷನ್, ಎಲ್ಲರಲ್ಲಿ ಹೆಚ್ಚಾಗಿರುವಂಥದ್ದು ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಥವಾ ಯುರೋಪಿಯನ್ ಕಂಟ್ರೀಸ್. ಆ ಎಲ್ಲ ದೇಶಗಳಲ್ಲಿ ಒಂದು ಸಾಮಾನ್ಯ ಅಂಶ ನಾವು ಕಂಡುಬರೋದು ಏನು ಅಂತ ಹೇಳಿದರೆ ಮಹಿಳಾ ಪ್ರತಿನಿಧಿತ್ವ, ಅದು ಕೂಡ ಜಾಸ್ತಿ ಇದೆ. ಸೊ ಇದು ಅಂಕಿಅಂಶಗಳ ಪ್ರಕಾರ ಭಾರತ ಇನ್ನೂ ಆ ಒಂದು ಮಟ್ಟವನ್ನು ಮುಟ್ಟಿಲ್ಲ. ಬಹುಶಃ ಒಂದು UN ವರದಿ ಪ್ರಕಾರ ಜಗತ್ತಿನ ಎಲ್ಲ ದೇಶಗಳು ಕೂಡ ಆ ಮಟ್ಟವನ್ನು ಮುಟ್ಟಲಿಕ್ಕೆ ಇನ್ನೂ 130 ವರ್ಷ ಬೇಕಾದೀತು ಅಂತೇಳಿ ಹೇಳ್ತವೆ. ಅಂದರೆ 50% ಮಹಿಳಾ ಪ್ರಾತಿನಿಧ್ಯ ಬರಬೇಕು ರಾಜಕೀಯದಲ್ಲಿ ಅಂತಂದರೆ ಇನ್ನೂ 130 ವರ್ಷಗಳಷ್ಟು ಕಾಲ ಬೇಕಾಗ್ತದೆ. ಮೇಡಮ್, ಈಗಾಗಲೇ ಹೇಳ್ದಂಗೆ ಈಗ 185 ದೇಶಗಳ ಪೈಕಿ ಭಾರತದ ಸ್ಥಾನ 143ನೇ ಸ್ಥಾನದಿದೆ. ಕರೆಕ್ಟ್. ನಮ್ಗಿಂತನೂ ಕೂಡ ಬಾಂಗ್ಲಾದೇಶ, ಪಾಕಿಸ್ತಾನ ದೇಶಗಳು ಹೆಚ್ಚಿನ ಮಹಿಳಾ ಪ್ರಾತಿನಿಧ್ಯವನ್ನು ರಾಜಕೀಯದಲ್ಲಿ ಹೊಂದಿವೆ. ಭಾರತದಲ್ಲಿ ಇದನ್ನೇ ನಾವು ನೋಡೋದಾದ್ರೆ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಇದೆ. ಸ್ಥಳೀಯ ಮಟ್ಟದಲ್ಲಿ ಪಂಚಾಯತಿಗಳಲ್ಲಿ ಈ ಪರಿಸ್ಥಿತಿ ಹೇಗಿದೆ ಅಂತ ಸ್ವಲ್ಪ ಹೇಳ್ಬೋದಾ? ಆ್ಯಕ್ಚುಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆ ನೋಡಿದಾಗ ಭಾರತ ನಿಜಕ್ಕೂ ಒಳ್ಳೆ ಕೆಲಸ ಮಾಡಿದೆ. ಇದು ಯಾಕೆ ಮಾಡಿದೆ ಅಂತ ಹೇಳಿದರೆ ಹಿಂದೆ ಇದ್ದಂತಹ ಸರ್ಕಾರಗಳು ನಮ್ಮಲ್ಲಿ ಲೋಕಲ್ ಸೆಲ್ಫ್ ಹೆಲ್ಪ್ ಗವರ್ಮೆಂಟ್ ಅಥವಾ ನಮ್ಮ ಸ್ಥಳೀಯ ಸರ್ಕಾರದಲ್ಲಿ ಮಹಿಳೆಯರಿಗೆ 30-50% ರಿಸರ್ವೇಷನ್ ಮೀಸಲಾತಿ ಅಂಥೇಳಿ ತಂದಿತ್ತು. ಸೊ ಇದರಿಂದಾಗಿ ನಾವು ಭಾರತದಲ್ಲಿ ಬಹಳ ಒಂದು ಬದಲಾವಣೆಯನ್ನು ಕಂಡಿದ್ದೇವೆ. ಒಂದು ಸ್ಟಡಿ ಪ್ರಕಾರ ಎಲ್ಲೆಲ್ಲ ನಾವು ಮಹಿಳೆಯರು ಈ ಸ್ಥಳೀಯ ಸರ್ಕಾರಗಳಲ್ಲಿ ಪ್ರತಿನಿಧಿತ್ವವನ್ನು ಹೊಂದಿದ್ದಾರೆ, ಅಲ್ಲಿ ಆಲ್ಮೋಸ್ಟು 62% ಕುಡಿಯುವ ನೀರಿನ ವ್ಯವಸ್ಥೆ ಅವರಿರೋ ಜಾಗದಲ್ಲಿ, ಮಹಿಳೆಯರು ಇರೋ ಜಾಗದಲ್ಲಿ ಜಾಸ್ತಿ ಇದೆ, ಚೆನ್ನಾಗಾಗಿದೆ. ಅನಂತರ ಎಲ್ಲೆಲ್ಲ ಮಹಿಳಾ ಪ್ರತಿನಿಧಿಗಳು ಇದ್ದಾರೆ ಅಲ್ಲೆಲ್ಲ ಸ್ಥಳೀಯ ಸರ್ಕಾರಗಳಲ್ಲಿ ಅಥವಾ ಆ ಹಳ್ಳಿಗಳಲ್ಲಿ ಮಹಿಳಾ ದೌರ್ಜನ್ಯದ ಬಗ್ಗೆ ಧ್ವನಿ ಎತ್ತಲಾಗ್ತಾ ಇದೆ. ಅಥವಾ ಅಲ್ಲಿ ಚೈಲ್ಡ್ ಲೇಬರ್ ಇರ್ಬೋದು ಅಥವಾ ಚೈಲ್ಡ್ ಮ್ಯಾರೇಜ್ ಇರ್ಬೋದು, ಇದರ ಬಗ್ಗೆನೂ ಪ್ರತಿಭಟನೆ ನಡೀತಾ ಇದೆ. ಅಥವಾ ಅದರ ಬಗ್ಗೆ ಒಂದು ಸಕಾರಾತ್ಮಕ ಒಂದು ಆ್ಯಕ್ಷನನ್ನು ತಗೊಳ್ತಾ ಇದ್ದಾರೆ. ಅನಂತರ ಹವಾಮಾನ ವೈಪರೀತ್ಯ ಅದು ಹೆಚ್ಚಾಗಿ ಪರಿಣಾಮ ಬೀರೋದು ಹಳ್ಳಿಗಳಲ್ಲಿ. ಆ ನಿಟ್ಟಿನಲ್ಲೂ ಕೂಡ ಈ ಮಹಿಳಾ ಪ್ರತಿನಿಧಿಗಳು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಅಂಕಿಅಂಶಗಳೇ ಸೂಚಿಸ್ತಾ ಇದ್ದಾವೆ. ಇವೇನು ನಮ್ಮ ಒಪಿನಿಯನ್ ಅಲ್ಲ, ಆ್ಯಕ್ಚುಲಿ ವರದಿ ಮಾಡಿರೋದನ್ನು ನಾವು ನೋಡಿ ಹೇಳ್ತಾರೆ. ಅಂದರೆ ಸ್ಥಳೀಯ ಮಟ್ಟದಲ್ಲಿ ಅಲ್ಲಿ ಚೆನ್ನಾಗಾದಷ್ಟು ಮಹಿಳಾ ಪ್ರಾತಿನಿಧ್ಯ ಹೆಚ್ಚು ಬಂದಷ್ಟು ಅಲ್ಲಿ ಸಮಸ್ಯೆಗಳು ಸ್ವಲ್ಪ ಬೇರೆ ಥರ ಆಗ್ತಿವೆ, ಬದಲಾಗ್ತಾ ಇವೆ. ಹಾಗಾಗಿ ದೇಶ ಮಟ್ಟದಲ್ಲೂ ಕೂಡ ಭಾರತದಲ್ಲೂ ಕೂಡ ಈ ಪರಿಸ್ಥಿತಿ ಬದಲಾಗಬೇಕು ಅಂತ ಮೇಡಮ್. ಮತ್ತೊಂದು, ನೀವು ಕೂಡ OECD ಕೆಲಸ ಮಾಡ್ತಾ ಇದ್ದೀರಿ, ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ. ಅದರಲ್ಲೊಂದು 38 ರಾಷ್ಟ್ರಗಳು ಬರ್ತವೆ. ಅಲ್ಲಿ ಈ ರಾಜಕೀಯದಲ್ಲಿ ಮಹಿಳಾ ಪ್ರಾತಿನಿಧ್ಯ ಚೆನ್ನಾಗಿ ಆಗ್ತಿದೆ ಅಂತ ಬರ್ತಾ ಇದೆ, ಅದ್ರ ಬಗ್ಗೆ ಹೇಳ್ಬೋದಾ? ಆ್ಯಕ್ಚುಲಿ ನಾನು ಆವಾಗಲೇ ಹೇಳಿದೆ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್, ಅವು ಕೂಡ OECD ಭಾಗ. ಇನ್ನೂ ನಾನೇ ಒಂದು ಸೆಲ್ಫ್ ಸ್ಟಡಿ, ನನ್ನ ಸ್ಟಡಿಯ ಇದರ ಮೇಲೆ ಮಾಡಿರೋವಂಥ ಸ್ಟಡಿ, 38 OECD ದೇಶಗಳಲ್ಲಿ ಮಹಿಳಾ ಪ್ರತಿನಿಧಿತ್ವ ಇದರ ಬಗ್ಗೆ ಸ್ಟಡಿ ಮಾಡಿದಾಗ ನನಗೆ ಕಂಡುಬಂತಹ ಅಂಶ ಏನು ಅಂತ ಹೇಳಿದರೆ, ಎಲ್ಲೆಲ್ಲ ಯಾವ ದೇಶಗಳೆಲ್ಲ
ಹೆಚ್ಚು ಮಹಿಳೆಯರು ಪಾರ್ಲಿಮೆಂಟಿಗೆ ಬಂದರು. ಆವಾಗ ಆ ದೇಶಗಳಲ್ಲಿ ಆ ಪಾರ್ಲಿಮೆಂಟ್ನ ಬಜೆಟಲ್ಲಿ ಯಾವ ಯಾವ ವಿಷಯಕ್ಕೆ ಜಾಸ್ತಿ ಮನ್ನಣೆ ಕೊಡಲಾಯಿತು ಅಂತ ಹೇಳ್ಕೊಂಡು. ಇವಾಗ ನಾರ್ವೆನಲ್ಲಿ ಆ್ಯಕ್ಚುಲಿ ತುಂಬ ಜನ ಇದರ ಬಗ್ಗೆ ಸ್ಟಡಿನೂ ಮಾಡಿದ್ದಾರೆ. ನಾರ್ವೆನಲ್ಲಿ ಮಾಡಿರೋ ಒಂದು ಸ್ಟಡಿ ಪ್ರಕಾರ ಯಾವಾಗ ಅಲ್ಲಿ ವಿಮೆನ್ ಪಾರ್ಲಿಮೆಂಟೇರಿಯನ್ಸ್ ಜಾಸ್ತಿ ಆದರೂ ಆವಾಗ ಅಲ್ಲಿ ಚೈಲ್ಡ್ ಕೇರ್ ಬಗ್ಗೆ ಜಾಸ್ತಿ ಬಜೆಟನ್ನು ಮೀಸಲಿಡಲಾಯಿತು. ಓಕೆ, ಅದೇ ನೀವು ಐಸ್ಲ್ಯಾಂಡಿಗೆ ಬಂದಾಗ ಪೆನ್ಷನ್, ಮೇಟರ್ನಿಟಿ ಬೆನಿಫಿಟ್, ಪೇರೆಂಟಲ್ ಲೀವ್, ಅನಂತರ ಓಲ್ಡ್ ಏಜ್ ಹೋಮ್ಸ್, ಇಂತಹ ಒಂದು ಸೋಷಲ್ ವೆಲ್ಫೇರ್ ಸ್ಕೀಮ್ಸ್ ಅಂತೇಳಿ ಹೇಳ್ತೀವಿ ನಾವು. ಆ ವಿಷಯಕ್ಕೆ ಜಾಸ್ತಿ ನೀಡಲಾಗಿದೆ. ಅನಂತರ ಈ 38 ದೇಶಗಳನ್ನು ನೋಡಿದಾಗ ಕೂಡ ನಾವು ಇದನ್ನು ಗಮನಿಸ್ಬೋದು. ಅಲ್ಲಿ ಆ ವೆಲ್ಫೇರ್ ಸ್ಪೆಂಡಿಂಗ್ ಇದೆ ಅಲ್ಲ, ಅದು ನಿಜಕ್ಕೂ ಹೆಚ್ಚಾಗಿ ಹೋಯಿತು. ಅನಂತರ ಅಷ್ಟೇ ಅಲ್ಲ, ಈ ಮಹಿಳೆಯರು ಈವನ್ ಪಾರ್ಲಿಮೆಂಟಲ್ಲಿ ಅವರ ಕ್ವೆಶ್ಚನಿಂಗ್ ಕೂಡ ತುಂಬ ವಿಭಿನ್ನವಾಗಿತ್ತು. ಅವರು ಕೇಳಿರುವಂತಹ ಕ್ವೆಶ್ಚನ್ಗಳು ಏನಿರ್ಬೋದು ಅದು ಹೆಚ್ಚಾಗಿ ಮಹಿಳಾ ದೌರ್ಜನ್ಯದ ಬಗ್ಗೆ, ಅಸಮಾನತೆಯ ಬಗ್ಗೆ, ಅನಂತರ ಸಮಾನ ವೇತನದ ಬಗ್ಗೆ. ನಾವು ನೋಡಿರೋ ಪ್ರಕಾರ ಇವತ್ತು ಕೂಡ ನಮ್ಮ ಭಾರತದಲ್ಲೂ ಇಲ್ಲ, ಏನು ಅಂತ ಹೇಳಿದರೆ ಜೆಂಡರ್ ಪೇ, ಈಕ್ವಲ್ ಜೆಂಡರ್ ಪೇ. ಹೆಣ್ಣು ಮತ್ತು ಗಂಡು ಒಂದೇ ರೀತಿಯ ಕೆಲಸ ಮಾಡಿದರೂ ಅವರಿಗೆ ಸಿಕ್ಕೋ ಸ್ಯಾಲ್ರಿ ಕರೆಕ್ಟಾಗಿ ಇಲ್ಲ, ಎಸ್ಪೆಷಲಿ ಅನ್ಸ್ಕಿಲ್ಡ್ ಅಥವಾ ಅನ್ಆರ್ಗನೈಸ್ಡ್ ಸೆಕ್ಟರಲ್ಲಿ ಅಂತೇಳಿ ನಾವು ನೋಡಿರ್ತೇವೆ. ಮೇಡಮ್, ಈಗ ನೀವು ಮಹಿಳೆಯರು ಎಲ್ಲೆಲ್ಲಿ ಹೆಚ್ಚು ರಾಜಕೀಯದಲ್ಲಿ ಇದ್ದಾರೆ, ಅಂದರೆ ಪಾರ್ಲಿಮೆಂಟಲ್ಲಿ ಮಹಿಳಾ ಪ್ರಾತಿನಿಧ್ಯ ಹೆಚ್ಚಾದಾಗ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಅದರಲ್ಲೂ ಕೂಡ ಮಹಿಳೆಯರು ಸಂಬಂಧಪಟ್ಟಂತ ಕೇಳಿದೆ. ಇದರಲ್ಲಿ ರುವಾಂಡಾದಲ್ಲಿ ಭಾಳ ಹೆಚ್ಚಿನ ಬದಲಾವಣೆಗಳಾಗಿದ್ದು, ಅಂದರೆ ನೀವು ಹೇಳಿದಾಗೆ 62% ಮಹಿಳಾ ಪಾರ್ಲಿಮೆಂಟೇರಿಯನ್ ಇದ್ರು ಅಂತ ಹೇಳ್ತಾ ಇದ್ರಿ. ಅದ್ರ ಬಗ್ಗೆ ಹೇಳ್ಬೋದು, ಅಲ್ಲಿ ಯಾವ ಥರ ಬದಲಾವಣೆಗಳು ಬರೋಕ್ಕೆ ಸಾಧ್ಯ ಆಗಿದೆ ಅಂತ? ರುವಾಂಡ ಅನ್ನೋದು ಒಂದು ತುಂಬ ಸಿವಿಲ್ ವಾರ್ ಕಂಡಂತಹ ದೇಶ. ಆ್ಯಕ್ಚುಲಿ 2000 ಇಸ್ವಿಯ ತನಕ ಅಲ್ಲಿ ತುಂಬಾ ಸಿವಿಲ್ ವಾರ್ ಆಗ್ತಾಯಿತ್ತು. ಈ ಸಿವಿಲ್ ವಾರಿಂದ ಏನಾಯಿತು ಅಂತ ಹೇಳಿದರೆ ವಿಪರೀತ ಅದರಿಂದ ಏನು ಕಷ್ಟಕ್ಕೆ ಒಳಪಟ್ಟವರು ಮಹಿಳೆಯರು. ಈ ಸಿವಿಲ್ ವಾರ್ ಬೇರೆ ಬೇರೆ ಗುಂಪಿನ ನಡುವೆ ನಡೆದರೂ ಕೂಡ ಅಲ್ಟಿಮೇಟ್ಲಿ ಅದು ಪರಿಣಾಮ ಬೀರಿದ್ದು ಮಹಿಳೆಯರ ಮೇಲೆ. ಒಂದು ಅಂಕಿಅಂಶಗಳ ವರದಿಯ ಪ್ರಕಾರ ಆಲ್ಮೋಸ್ಟ್ 50,000 ಮಹಿಳೆಯರ ಮೇಲೆ, ಅದಕ್ಕಿಂತಲೂ ಹೆಚ್ಚಿನ ಮಹಿಳೆಯರ ಮೇಲೆ ಎಲ್ಲ ಆಗಿತ್ತು ಆ ದೇಶದಲ್ಲಿ. 1990ರಲ್ಲಿ ಆ ದೇಶದಲ್ಲಿ ಆಲ್ಮೋಸ್ಟ್ 18% ಮಹಿಳೆಯರು ಇದ್ದಿದ್ದು ಪಾರ್ಲಿಮೆಂಟಲ್ಲಿ. ಸೊ 2000 ಈ ಸಿವಿಲ್ ವಾರ್ ಒಂದು ಆಲ್ಮೋಸ್ಟ್ ಅದು ಕನ್ಕ್ಲೂಡ್ ಆಗ್ತಾ ಇರೋ ಸಮಯದಲ್ಲಿ ಈ ಮಹಿಳೆಯರೆಲ್ಲ ಆಲ್ಮೋಸ್ಟ್ ಇಡೀ ದೇಶದಲ್ಲೇ ಒಂದು 15,000 ತಮ್ಮದೇ ಗುಂಪುಗಳನ್ನು ಮಾಡಿಕೊಂಡ್ರು. ಮೇಯ್ನಾಗಿ ಅವರು ಡಿಸ್ಕಷನ್ ಮಾಡಲಿಕ್ಕೆ ಹೊರಟಂತಹ ವಿಷಯ ಅಂತ ಹೇಳಿದರೆ ತಮ್ಮ ಮೇಲೆ ಆದಂಥ ದೌರ್ಜನ್ಯ, ತಮ್ಮ ಮೇಲೆ ಆದಂಥ ಅತ್ಯಾಚಾರ, ಇದರ ಬಗ್ಗೆ ಬೇರೆಯವ್ರ ಜೊತೆನೂ ಮಾತಾಡಿ ಅವರಿಗೆ ಆಗ್ತಾ ಇರೋವಂಥ ಟ್ರಾಮಾದ ಬಗ್ಗೆ ಡಿಸ್ಕಷನ್ ಮಾಡ್ಲಿಕ್ಕೆ ಅಂತೇಳಿ ಹೋದಾಗ ಅವ್ರು ಕಂಡುಕೊಂಡದ್ದು ಏನು ಅಂತ ಹೇಳಿದರೆ, ನಮಗೆ ಒಂದು ರಾಜಕೀಯ ಪವರ್ ಅಂತೇಳಿ ಇಲ್ಲದಿದ್ದರೆ ನಾವು ಏನೂ ಚೇಂಜಸ್ ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಂಡು. ಸೊ 2003ರಲ್ಲಿ 18% ಇದ್ದಂಥ 1990ರಲ್ಲಿ 18% ಇದ್ದಂಥ ಪ್ರಾತಿನಿಧ್ಯ 2003ರಲ್ಲಿ 64%ಕ್ಕೆ ಹೋಯಿತು. ಅವರೆಲ್ಲರೂ ಕಂಟೆಸ್ಟ್ ಮಾಡಿದ್ರು ಇಲೆಕ್ಷನಲ್ಲಿ. ಸೊ ಇವತ್ತು ರುವಾಂಡ ಜಗತ್ತಿನಲ್ಲೇ ಅತ್ಯಂತ ಅಧಿಕ ಮಟ್ಟದಲ್ಲಿ ಮಹಿಳಾ ಪ್ರತಿನಿಧಿಗಳನ್ನೇ ಇರುವಂತಹ ದೇಶ ಪಾರ್ಲಿಮೆಂಟಲ್ಲಿ. ಸೊ ಪ್ರತಿ 3ನೇ ಅವರ ರಾಜಕೀಯ ಪ್ರತಿನಿಧಿ ಮಹಿಳೆ. ಇದರಿಂದಾಗಿ ಆ ದೇಶ ಕಂಡುಕೊಂಡಂತಹ ಸತ್ಯ ಅಥವಾ ಕಂಡುಕೊಂಡಂತಹ ಬದಲಾವಣೆ ಏನು ಅಂತ ಹೇಳಿದರೆ, ಅವರೆಲ್ಲರೂ ಅಲ್ಲಿ ಮಹಿಳೆಯರಿಗೆ ಈ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕು ಅಥವಾ ಇದು ಇನ್ಹೆರಿಟೆನ್ಸ್, ಅನಂತರ ಭೂಮಾಲೀಕತ್ವದ ಹಕ್ಕು, ಅನಂತರ ಈಕ್ವಲ್ ಪೇ, ಸಮಾನ ವೇತನ ಗಂಡು ಮತ್ತು ಹೆಣ್ಣಿಗೆ, ಅನಂತರ ಚೈಲ್ಡ್ ಲೇಬರ್, ವೈಲೆನ್ಸ್ ಅಗೇನ್ಸ್ಟ್ ಚಿಲ್ಡ್ರನ್, ಮಕ್ಕಳ ಮೇಲೆ ಆಗುತ್ತಿರುವಂತಹ ದೌರ್ಜನ್ಯ, ಇವೆಲ್ಲದರ ಬಗ್ಗೆ ಅವರು ಹೊಸ ಪಾಲಿಸಿಗಳನ್ನು ತರಲಿಕ್ಕೆ ಶುರು ಮಾಡಿದರು. ಸೊ ಇವತ್ತು ರುವಾಂಡದಲ್ಲಿ ಒಂದು ಸಾಮಾಜಿಕ ಸುಧಾರಣೆಯನ್ನು ಕಾಣ್ಬೋದು ನಾವು. ಇವತ್ತು UN-ನಲ್ಲೂ ಕೂಡ, ಯುನೈಟೆಡ್ ನೇಷನ್ಸಿಗೂ ಕೂಡ ರುವಾಂಡದಿಂದ ಹೆಚ್ಚಾಗಿ ಮಹಿಳೆಯರೇ ಬಂದು ಮಾತನಾಡ್ತಾರೆ. ಅವರೇ ಹೇಳ್ತಾರೆ
ನಮ್ಮ ದೇಶದಲ್ಲಿ ಈ ಥರ ಎಲ್ಲ ಚೇಂಜಸನ್ನು ನಾವು ಕಂಡಿದ್ದೀವಿ. ಅನಂತರ ಎಷ್ಟೋ ಮಹಿಳೆಯರು ಕೂಡ ಅಲ್ಲಿ ಇವಾಗ ಲ್ಯಾಂಡ್ ಓನರ್ಸ್ ಎಲ್ಲ ಆಗಿದ್ದಾರೆ. ಅನಂತರ ಅವರಿಗೆ ಅವರದೇ ಪ್ರಾಪರ್ಟಿ ಬಂದಿದೆ. ಅನಂತರ ಆದಾಯದಲ್ಲೂ ಕೂಡ ಒಂದು ಬದಲಾವಣೆಯನ್ನು ಕಂಡಿದ್ದಾರೆ. ಸೊ ಇದು ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಅಂತೇಳಿ ಹೇಳ್ಬೋದು. ಒಂದು ದೇಶ ಮಹಿಳೆಯರು ತಮ್ಮದೇ ಒಂದು ಅಧಿಕಾರ ಚಲಾಯಿಸಿದಾಗ ಯಾವ ರೀತಿಯ ಚೇಂಜಸ್ ಬದಲಾವಣೆ ಅವರ ಜೀವನದಲ್ಲೂ ಆಯಿತು, ಅನಂತರ ದೇಶದ ಸಾಮಾಜಿಕ ವ್ಯವಸ್ಥೆಯಲ್ಲೂ ಕಂಡುಕೊಂಡಿತ್ತು ಅಂತ ಹೇಳಿ ನಾವು ನೋಡ್ಬೋದು. ಭಾಳ ಒಳ್ಳೆಯ ಉದಾಹರಣೆ ಮೇಡಮ್. ಈಗ ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ, ಪ್ರತಿನಿತ್ಯ ಬಾಣಂತಿಯರ ಸಾವು ವರದಿ ಆಗ್ತಾ ಇದೆ. ಆದರೆ ಅದಕ್ಕೆ ಒಂದು ದೊಡ್ಡ ಪ್ರತಿರೋಧ ಕಂಡು ಬರ್ತಾ ಇಲ್ಲ, ಅದನ್ನು ವಿರೋಧಿಸ್ತಕ್ಕಂಥವ್ರು. ಯಾಕೆ ಅಂತಂದರೆ ನಮ್ಮ ಇಲ್ಲಿ ಮಹಿಳಾ ರೆಪ್ರೆಸೆಂಟೇಟಿವ್ ತುಂಬ ಕಡಿಮೆ ಇರ್ತಕ್ಕಂಥದ್ದು. ಈಗ ನೀವಾಗಲೇ ಹೇಳ್ದಂಗೆ ರುವಾಂಡ ನಂಬರ್ 1 ಕ್ಯೂಬಾ ಬಂದಿದೆ, ಸೌತ್ ಆಫ್ರಿಕಾ ಅಲ್ಲಿದೆ, ಸ್ವೀಡನ್ ಆಗಿರ್ಬೋದು. ಸ್ವೀಡನಲ್ಲಿ 46% ಮಹಿಳಾ ಪ್ರತಿನಿಧಿಗಳಿದ್ದಾರೆ, UK ನಲ್ಲಿ 40% ಇದ್ದಾರೆ, ಆಸ್ಟ್ರೇಲಿಯಾದಲ್ಲಿ 38% ಇದ್ದಾರೆ, ಫ್ರಾನ್ಸಲ್ಲಿ 38 ಇದ್ದಾರೆ. ಆದರೆ ನಮ್ಮ ಭಾರತದಲ್ಲಿ ಕಡಿಮೆ ಇರೋದಕ್ಕೂ ಇಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು, ಮಹಿಳೆಯರ ಮೇಲೆ ದೌರ್ಜನ್ಯ ಹೆಚ್ಚಾಗ್ತಾ ಇರ್ತಕ್ಕಂಥದ್ದಕ್ಕೂ ನೇರ ಸಂಬಂಧಗಳನ್ನ ನಾವಿಲ್ಲಿ ಕಂಡು ಬರ್ತಾ ಇದೆ ಮೇಡಮ್. ಹಾಗಾಗಿ ಮೇಡಮ್ ಮತ್ತೊಂದು ಈ ಪಿಂಕ್ ಟ್ಯಾಕ್ಸ್ ಅಂತ ಆಗ್ತಾ ಇರ್ತಕ್ಕಂಥದ್ದು ಇದೆ. ಇದೇನಿದು ಪಿಂಕ್ ಟ್ಯಾಕ್ಸು, ಇದ್ರ ಅಗತ್ಯತೆ ಇದೆಯಾ ಅಂದ್ರ ಬಗ್ಗೆ ನೀವು ಮಾತಾಡ್ಬೋದಾ? ಆ್ಯಕ್ಚುಲಿ ಪಿಂಕ್ ಟ್ಯಾಕ್ಸ್ ಅನ್ನೋದ್ರ ಬಗ್ಗೆ ನಮ್ಮ ದೇಶದಲ್ಲಿ ಅಷ್ಟಾಗಿ ಒಂದು ಅರಿವು ಇಲ್ಲ. ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಓಕೆ ಅರ್ಬನ್ ಲೆವೆಲಲ್ಲಿದೆ, ಆದರೆ ಸಾಮಾನ್ಯವಾಗಿ ಸಾರ್ವಜನಿಕ ಗಮನಕ್ಕೆ ಇದು ಬಂದಿಲ್ಲ ಅಂತೇಳಿ ಅಂದ್ಕೊಳ್ತೀನಿ. ಯಾಕಂತೇಳಿದ್ರೆ ನಾವು ಅಷ್ಟು ಗಮನಿಸಿಕೊ ಹೋಗಲ್ಲ. ಬಟ್ ಪ್ರತಿ ದೇಶದಲ್ಲಿ, ಇದು ಭಾರತದಲ್ಲೇ ಅಲ್ಲ ಪ್ರತಿ ದೇಶದಲ್ಲೂ ಅಷ್ಟೇ, ಮಹಿಳೆ ಉಪಯೋಗಿಸುವಂತಹ ವಸ್ತುಗಳಿರ್ಬೋದು, ಅವಳು ತೊಡುವ ಬಟ್ಟೆ ಇರ್ಬೋದು, ಅವಳು ಖರೀದಿ ಮಾಡುವಂತಹ ವಸ್ತುಗಳು, ಮಹಿಳೆಗೆ ಸಂಬಂಧಪಟ್ಟ ವಸ್ತುಗಳು, ಅನಂತರ ಅದೇ ವಸ್ತುಗಳು ಪುರುಷರು ಕೊಂಡಾಗ ಅದಕ್ಕೆ ತೆರುವ ಬೆಲೆ ಇದೆ, ಅದಕ್ಕೂ ಇದಕ್ಕೂ ವ್ಯತ್ಯಾಸ ಕಾಣ್ಬೋದು. ಇವಾಗ ರೇಸರ್ ಮಹಿಳೆಯರು ಯೂಸ್ ಮಾಡ್ತಾರೆ, ಪುರುಷರು ಯೂಸ್ ಮಾಡ್ತಾರೆ. ಅದೇ ಮಹಿಳೆಯರು ಯೂಸ್ ಮಾಡುವ ರೇಸರಿಗೆ ಆಲ್ಮೋಸ್ಟ್ 38% ಜಾಸ್ತಿ ಟ್ಯಾಕ್ಸನ್ನು ನಾವು ಕೊಡ್ತೀವಿ. ಇದು ಬರೀ ಮಹಿಳೆಯರೇ ಯೂಸ್ ಮಾಡುವ ವಸ್ತುಗಳಿಗೆ ಹೆಂಗೂ ಟ್ಯಾಕ್ಸ್ ಕೊಡ್ತೀವಿ, ಅದು ಬೇರೆ ವಿಷಯ. ಮಹಿಳೆಯರು ಮತ್ತು ಪುರುಷರು ಯೂಸ್ ಮಾಡುವಂತಹ ಸೇಮ್ ಉತ್ಪನ್ನ, ಇವಾಗ ಒಂದು ಉದಾಹರಣೆಗೆ ವಾಚ್ ಇರ್ಬೋದು ಅಥವಾ ಚಪ್ಪಲ್ ಇರ್ಬೋದು, ಒಂದೇ ಬ್ರ್ಯಾಂಡಿನ ಚಪ್ಪಲ್, ನೈಕಿ ಇರ್ಬೋದು, ನೈಕಿ ಫೀಮೇಲ್ ಶೂಸ್, ನೈಕಿ ಮೇಲ್ ಶೂಸ್, ಒಂದೇ ರೀತಿ ಇರುತ್ತೆ. ಟ್ಯಾಕ್ಸ್ ಮಾತ್ರ ಮಹಿಳೆಯರು ಬಳಸೋದಕ್ಕೆ ಹೆಚ್ಚು ಟ್ಯಾಕ್ಸ್ ಮಹಿಳೆಯರು ಖರೀದಿ ಮಾಡುವ ವಸ್ತುಗಳಿಗೂ 38% ಜಾಸ್ತಿ ಬೆಲೆಯನ್ನ ತಿರ್ತವೆ. ಸೊ ಇದರ ಬಗ್ಗೆ ಕೂಡ ಯುರೋಪಲ್ಲಿ ತುಂಬಾ ದೊಡ್ಡ ಪ್ರತಿಭಟನೆ ಆಯಿತು. ಸ್ವಿಟ್ಜರ್ಲ್ಯಾಂಡಲ್ಲಿ ಒಂದು ಸನ್ನಿವೇಶ ಆಯಿತು. ಏನು ಅಂತ ಹೇಳಿದ್ರೆ, ಒಂದು ವಾಚ್, ಮಹಿಳೆಯರು ತೊಡುವ ವಾಚ್, ಸೇಮ್ ಒಂದೇ ಬ್ರ್ಯಾಂಡಿನ ವಾಚ್, ಅದೇ ವಾಚ್ ಪುರುಷರು ತೊಡುವ ವಾಚ್ಗೆ ಬೆಲೆ ಕಡಿಮೆ, ಮಹಿಳೆಯರು ತೊಡುವಂತಹ ವಾಚಿಗೆ ಆಲ್ಮೋಸ್ಟ್ 50% ಜಾಸ್ತಿ ಬೆಲೆ ಇತ್ತು. ಸೊ ಇದರ ಬಗ್ಗೆ ಅಲ್ಲಿ ಮಹಿಳೆಯರೇ ಹೋಗಿ ಪ್ರತಿಭಟನೆ ಮಾಡಿ, ಅನಂತರ ಅವರು ಒಂದು ಮಹಿಳಾ ಪ್ರತಿನಿಧಿಯ ಮೂಲಕ ಪಾರ್ಲಿಮೆಂಟ್ನಲ್ಲಿ ಡಿಸ್ಕಷನ್ ಮಾಡಿಸಿ ಅದಕ್ಕೆ ಇರುವಂತಹ ಬೆಲೆಯನ್ನು ಸರಿಸಮಾನವಾಗಿ ಮಾಡಲಿಕ್ಕೆ ಅಲ್ಲಿ ಪ್ರತಿಭಟನೆ ನಡೀತು. ಈವನ್ ಜರ್ಮನಿಯಲ್ಲಿ ಇವಾಗ ಮಹಿಳೆಯರೇ ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ ಇದ್ದಾವೆ, ಎಸ್ಪೆಷಲಿ ಟ್ಯಾಂಪನ್ಸ್, ಸ್ಯಾನಿಟರಿ ಪ್ಯಾಡ್ಸ್, ಅವರ ಪೀರಿಯಡ್ಸಿಗೆ ಬೇಕಾದಂತಹ ಸಾಮಗ್ರಿಗಳೆಲ್ಲ. ಇದಕ್ಕೆ ಅವರು ಯಾಕೆ ಟ್ಯಾಕ್ಸ್ ಕೊಡಬೇಕು? ಯಾಕೆ ಅಂತ ಹೇಳಿದ್ರೆ, ಅವರು ಮಹಿಳೆಯಾಗಿ ಹುಟ್ಟಿದ್ದಕ್ಕಾಗಿ ಆ ವಸ್ತುಗಳನ್ನು ಯೂಸ್ ಮಾಡ್ತಾರೆ. ಅವರು ಏನು ಅದು ಲಕ್ಸುರಿ ಐಟಮ್ಸ್ ಅಲ್ಲ, ಅದು ನೆಸೆಸಿಟಿ. ಅದರ ಬಗ್ಗೆ ಯಾಕೆ ಅವರು ಜಾಸ್ತಿ ಎಕ್ಸ್ಟ್ರಾ ಟ್ಯಾಕ್ಸ್ ಕೊಡಬೇಕು ಅಲ್ವಾ? ಈ ವಿಷಯವನ್ನು ನೋಡಿದರೆ ನಿಮ್ಗೊಂದು ವಿಷಯ ಬರೋದಂತ ಹೇಳಿದ್ರೆ, ಮಹಿಳೆ ಅನ್ನೋ ಕಾರಣಕ್ಕಾಗಿ ಅವಳು ಎಷ್ಟೋ ಪರ್ಸೆಂಟೇಜ್ ಜಾಸ್ತಿ ಟ್ಯಾಕ್ಸ್ ತೆರಬೇಕಾಗ್ತದೆ. ನೀವು ಮುಂಚೆ ಹೇಳ್ದಾಗೇನೆ ಮಹಿಳೆಯರಿಗೆ ಈಕ್ವಲ್ ಪೇ ಕೊಡ್ತಾ ಇಲ್ಲ, ಕಡಿಮೆ ಇದೆ. ಭಾರತ ಅಂತ ದೇಶಗಳಲ್ಲಿ ಪಿತ್ರಾರ್ಜಿತ ಆಸ್ತಿ ಕೂಡ ಇಲ್ಲ, ಭೂಮಾಲೀಕತ್ವ ತುಂಬಾ ಕಡಿಮೆ ಇದೆ. ಹಿಂಗೆಲ್ಲ ಇದ್ದಾಗ ಒಂದ್ ಕಡೆ ತಾರತಮ್ಯ ಅನ್ಯಾಯ ಆಗ್ತಾ ಇದೆ, ಮತ್ತೊಂದ್ ಕಡೆ ಅವರು ಪುರುಷರಿಗಿಂತ ಹೆಚ್ಚಿನ ಟ್ಯಾಕ್ಸ್ ಕಟ್ಟಬೇಕು ಅಂತ, ಇದು ದೊಡ್ಡ ಅನಾಹುತ ಅಲ್ವಾ? ಏನ್ ಮಾಡೋದು, ಹಂಗಿದೆ ಸಮಾಜದ ಸ್ಥಿತಿ. ಇದರ ಬಗ್ಗೆ ಮಹಿಳೆಯರಲ್ಲೇ ಅರಿವು ಇಲ್ಲ. ಇದನ್ನು ಯಾರು ಆಕ್ಚುಲಿ ನಮ್ಮಲ್ಲಿರುವಂತಹ ಪ್ರತಿನಿಧಿಗಳು ಇದರ ಬಗ್ಗೆ ಮಾತಾಡೋದಿಲ್ಲ. ಯಾಕೆಂತ ಹೇಳಿದ್ರೆ, ಅವರ ಪ್ರಕಾರ ಇದನ್ನೆಲ್ಲ ಯೂಸ್ ಮಾಡೋರು ಅರ್ಬನ್ ಪಾಪ್ಯುಲೇಷನ್, ಅವ್ರ ಹತ್ರ ಹಣ ಇದೆ, ಅವ್ರು ಕೊಡ್ಬೋದು. ವಿಷಯ ಹಣ ಇದೆಯೋ ಇಲ್ಲೋ ಅನ್ನೋದು ಅಲ್ಲ. ಆಕ್ಚುಲಿ ವಿಷಯ ಅವರು ಮಹಿಳೆ ಅನ್ನೋ ಕಾರಣಕ್ಕಾಗಿ ಆ ಟ್ಯಾಕ್ಸ್ ತೆರಬೇಕು. ಟ್ಯಾಕ್ಸ್ ಕೊಡ್ತಕ್ಕಂಥ ತಪ್ಪು ಮೇಡಮ್. ಅದಕ್ಕೆ ಜೋರಾಟಿ ಕೂಡ ಒಂದು ವಿಡಿಯೋ ಮಾಡಿ ಹೇಳಿದ್ರು, ನೀವು ರೇಸರ್ ಇರ್ಬೋದು, ವಾಚ್ ಇರ್ಬೋದು,
ನೀವು ಮಹಿಳೆಯರಾಗಿದ್ರು ಕೂಡ ಮಹಿಳೆಯರು ಅಂತ ಹೇಳಿ ತಗೊಳ್ಬೇಡಿ ಅದನ್ನ. ಪುರುಷರು ಏನ್ ಬಳಸ್ತಾರೆ ಅದನ್ನೇ ತಗೊಳ್ಳಿ, ಸೇಮ್ ಇರ್ತದೆ, ಟ್ಯಾಕ್ಸ್ ಸೇವ್ ಆಗ್ತದೆ ಅಂತ. ಅದು ಒಂದು ಮೆಥಡು. ಎರಡನೇ ಮೆಥಡು, ನಮ್ಮ ಭಾರತದಲ್ಲೂ ಕೂಡ 50% ಮಹಿಳಾ ಪ್ರತಿನಿಧಿಗಳಿದ್ರೆ ಅವ್ರು ಇದನ್ನ ಪ್ರಶ್ನೆ ಮಾಡಿ ತೆಗಿಸ್ತಿದ್ರು ಅಂತಕ್ಕಂಥದ್ದು ನೇರವಾಗಿ ನಮಗೆ ಗೊತ್ತಾಗ್ತದೆ. ಕರೆಕ್ಟ್ ಮೇಡಮ್, ಈಗ ಭಾರತದಲ್ಲಿ ಮಹಿಳಾ ಮೀಸಲಾತಿ 33% ಕೊಡಬೇಕು ಅಂತ ಬಹಳ ವರ್ಷಗಳಿಂದ ಚರ್ಚೆ. ಈಗ ಲಾಸ್ಟ್ 2023ನಲ್ಲಿ ನರೇಂದ್ರ ಮೋದಿ ಅವರು ಸೆಪ್ಟೆಂಬರ್ನಲ್ಲಿ ಒಂದು ಬಿಲ್ಲನ್ನು ತಂದಿದ್ದಾರೆ. ಅದು ಮಹಿಳಾ ಮೀಸಲಾತಿ ಕಾಯ್ದೆ 2023 ಅಂತೇಳಿ. ಆದರೆ ಅದು ಜಾರಿ ಆಗೋದು ಮಾತ್ರ 2029ಕ್ಕೆ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಆ್ಯಕ್ಚುಲಿ ಮೋದಿ ಸರ್ಕಾರ ಅವರು ಹೇಳ್ತಾರೆ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳ್ಕೊಂಡು, ಅವರು ಹೇಳೋ ಮಾತಿಗೂ ಅವರು ಮಾಡೋ ಕಾರ್ಯಕ್ಕೂ ಏನೂ ನಮಗೆ ಏನು ಹೇಳ್ತಾರೆ ಸಿಮಿಲ್ಯಾರಿಟಿ ಕಂಡು ಬರ್ತಾ ಇಲ್ಲ. ಯಾವಾಗಲೂ ಅಷ್ಟೇ, ಅವರು ಹೇಳೋದೊಂದು ಮಾಡೋದೊಂದು ಹೇಳ್ತೀವಲ್ಲ ಹಾಗೆ. ಇದನ್ನು 2029ಕ್ಕೆ ಯಾಕೆ ಕೊಂಡೋದ್ರು ಯಾರಿಗೂ ಗೊತ್ತಿಲ್ಲ. ಬಹುಶಃ ವಿರೋಧ ಪಕ್ಷಗಳು ನಾವು ಆಡಳಿತಕ್ಕೆ ಬಂದರೆ ಇಮ್ಮಿಡಿಯೇಟ್ ತರ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲ ನಾವು ತರ್ತೀವಿ, ಬಟ್ ಇನ್ನೊಂದು 5 ವರ್ಷ ಕೊಡಿ ಅಂತ ಹೇಳ್ಕೊಂಡು. ಭಾರತದಂತಹ ದೇಶದಲ್ಲಿ ಇದು ಅತಿ ಅಗತ್ಯ. 33% ಅಲ್ಲ, ನಮಗೆ 50% ಬೇಕು. ಯಾಕಂತ ಹೇಳಿದರೆ ಮಹಿಳೆಯರ ಸ್ಥಿತಿಗತಿ ನೋಡಿದರೆ ಈ ದೇಶದಲ್ಲಿ ನಿಜಕ್ಕೂ ರಾಜಕೀಯ ಪ್ರಾತಿನಿಧ್ಯ ಮಹಿಳೆಯರಿಗೆ ಬೇಕು ಅನ್ನೋದು ನಮಗೆ ಸ್ಥಳೀಯ ಮಟ್ಟದಲ್ಲಿ ನಾವು ಏನು ಬದಲಾವಣೆಗಳನ್ನು ನೋಡಿದ್ದೀವಿ ಅದನ್ನು ನೋಡಿದಾಗ ಅದು ಸ್ಪಷ್ಟವಾಗಿ ಅರಿವಾಗತ್ತೆ. ಅನಂತರ ಇನ್ನೊಂದು ಏನು ಅಂತ ಹೇಳಿದರೆ ವರ್ಲ್ಡ್ ವೈಡ್ ಜಾಗತಿಕವಾಗಿಯೂ ಕೂಡ ಈ ಚೇಂಜಸನ್ನು ಕಾಣ್ತಾ ಇದ್ದೀವಿ. ಆನಂತರ ಒಂದು ದೇಶದಲ್ಲಿ ಯಾವಾಗ 50% ಪಾಪ್ಯುಲೇಷನ್ ಅವರ ಪ್ರತಿನಿಧಿತ್ವ ಇರಲೇಬೇಕು ಎಲ್ಲದರಲ್ಲೂ. ಹಾಗಂತೇಳಿ ನಾವು ಇದನ್ನು ಪುರುಷರು ನಮ್ಮನ್ನು ಪ್ರತಿನಿಧಿಸುತ್ತಿಲ್ಲ ಅಂತೇಳಿ ಕೇಳ್ತಾ ಇಲ್ಲ. ಆದರೆ ನಮಗೆ ನಮ್ಮದೇ ಆದ ಒಂದು ಪ್ರಾತಿನಿಧ್ಯ ಬೇಕು ಅನ್ನೋ ಕಾರಣಕ್ಕಾಗಿ ಕೆಲವೊಂದು ಸಲ ಆ ವಿಷಯಗಳು ಅವರಿಗೆ ತುಂಬ ಇಂಪಾರ್ಟೆಂಟ್ ಅಂತೇಳಿ ಅನ್ನಿಸದೇ ಇರ್ಬೋದು. ಅದಕ್ಕೋಸ್ಕರನೂ ಆನಂತರ ಡೈವರ್ಸಿಟಿ ಅಂತೇಳಿ ಏನು ಹೇಳ್ತೀವಿ, ಅದು ಈವನ್ ಇವಾಗ 50% ಮಹಿಳೆಯರು 50% ಪುರುಷರು ಯಾಕೆ ಬೇಕು ಅಂತ ಹೇಳಿದರೆ ಅವರ ಆಲೋಚನಾ ದಾರಿ, ಅವರ ವಿಚಾರಧಾರೆ, ಅವರು ಯೋಚನೆ ಮಾಡುವಂತಹ ಒಂದು ಡೈರೆಕ್ಷನ್ ಡಿಫ್ರೆಂಟ್ ಇರ್ಬೋದು. ಸೊ ಅದಕ್ಕೋಸ್ಕರನೂ ನಮಗೆ ಆ ಪಾರ್ಲಿಮೆಂಟಲ್ಲಿ ಆ ಪ್ರತಿನಿಧಿತ್ವ ಬೇಕು ಅನ್ನೋದು ಒಂದು ನಿಜವಾಗಿ ನಾವು ಚರ್ಚೆ ಮಾಡಬೇಕಾದಂಥ ಸಂಗತಿ. ಹೌದು ಮೇಡಮ್, ಯಾಕೆಂದರೆ ಇಷ್ಟು ವರ್ಷ ನಾವು ಮಹಿಳಾ ಮೀಸಲಾತಿನ ಜಾರಿಗೊಳಿಸಿಲ್ಲ. ಮಹಿಳಾ ಚಳುವಳಿಗಳಲ್ಲಿ ಒಂದು ಮಾತಿದೆ, ಮಹಿಳೆಯರು ನಾವು ಸಮಾನತೆಯನ್ನಷ್ಟೇ ಕೇಳ್ತಾ ಇದ್ದೀವಿ, ರಿವೆಂಜ್ ಅಲ್ಲ ಅಂತೇಳಿ. ನಾವು ರಿವೆಂಜ್ ಅಂತಂದರೆ ಪುರುಷ ಕುಲವೇ ಉಳಿಯೋದಿಲ್ಲ, ಅಷ್ಟು ನಮ್ಮ ಮೇಲೆ ದೌರ್ಜನ್ಯ ನಡೆದಿದೆ ಅಂತೇಳಿ. ಹಾಗಾಗಿ 50% ಖಂಡಿತ ಕೊಡಬೇಕು. ಅದನ್ನು 29ಕ್ಕೆ ಮುಂದೂಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಯಾಕೆಂದರೆ ಅದರ ನಡುವೆ ಬಹಳಷ್ಟು ರಾಜ್ಯಗಳ ವಿಧಾನಸಭಾ ಚುನಾವಣೆಗಳು ಬರ್ತವೆ. ಈಗ ನಮ್ಮ ಕರ್ನಾಟಕದಲ್ಲೇ ನೋಡೋದಾದರೆ ಭಾರತದ ಲೋಕಸಭೆಯಲ್ಲಿ ಮಹಿಳಾ ಪ್ರಾತಿನಿಧ್ಯ 13.6% ಇದ್ದರೆ ವಿಧಾನಸಭೆಗಳಲ್ಲಿ ಮಹಿಳಾ ಪ್ರಾತಿನಿಧ್ಯ ಕೇವಲ 8-9% ಇದೆ ಇಡೀ ಭಾರತದಲ್ಲಿ ಆವರೇಜು. ಅಂದರೆ ಇನ್ನೂ ತುಂಬ ಕಡಿಮೆ ಇದೆ. ಹಾಗಾಗಿ ಅದನ್ನು ಬೇಗ ಜಾರಿಗೊಳಿಸಬೇಕಾಗಿತ್ತು ಅಂತಕ್ಕಂಥದ್ದು ಹೊಂದಿರೋದು ಮೇಡಮ್. ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಮಹಿಳಾ ಮೀಸಲಾತಿಯನ್ನು ವಿರೋಧಿಸೋರು ಏನು ಹೇಳ್ತಾರೆ, ಏನು ಮೀಸಲಾತಿ ತಂದರೂ ಅಷ್ಟೇ, ಈಗ ಯಾರೆಲ್ಲ ಪುರುಷ ರಾಜಕಾರಣಿಗಳಿದ್ದಾರೆ ಅವ್ರ ಹೆಂಡತಿ ಅವ್ರ ಮಕ್ಕಳೇ ಬಂದುಬಿಡ್ತಾರೆ, ಹಂಗಾಗಿದ್ರೆ ಅಗತ್ಯ ಇಲ್ಲ ಅಂತ ಹೇಳ್ತಾರೆ ಮೇಡಮ್. ಇದಕ್ಕೇನು ಹೇಳ್ತೀರಿ? ನೋಡಿ, ಪ್ರತಿ ಒಂದು ಕಾನೂನನ್ನು ದುರುಪಯೋಗ ಪಡಿಸ್ಕೊಳ್ಳೋರು ಇದ್ದೇ ಇರ್ತಾರೆ. ನೀವು ಅದನ್ನು ಲೈಕ್ ಮಾಡ್ತಿರೋ ಅಥವಾ ಡಿಸ್ಲೈಕ್ ಮಾಡ್ತಿರೋ ಅದು ನಮ್ಮ ಸಮಾಜದ, ನಮ್ಮ ದೇಶದ, ನಮ್ಮ ಜಗತ್ತಿನ ಪರಿಸ್ಥಿತಿ. ಇವಾಗ ನೆಪೋಟಿಸಮ್ ಅಂತೇಳಿ ಏನು ಹೇಳ್ತೀವಿ, ರಾಜಕೀಯ ಫ್ಯಾಮಿಲಿಯಿಂದನೇ ಬಂದಿರೋರು, ಅದು ಪುರುಷರು ಬರ್ತಾರೆ. ಪುರುಷರು ತುಂಬಾ ಇದೆ ಇವತ್ತು ಅಲ್ವಾ? ಇವತ್ತು ಅವರದ್ದೇ ಮಕ್ಕಳು, ಅವರೇ ಮರಿ ಮಕ್ಕಳು ಎಲ್ಲ ಬರೋದು. ಸೊ ಹಾಗಿರೋವಾಗ ಅದು ಮಹಿಳೆಯರಿಗೆ ಆದ್ರೆ ಏನ್ ತಪ್ಪು ಅಲ್ವಾ? ಇನ್ನೊಂದು ಯಾಕೆ ಅಂತ ಹೇಳಿದ್ರೆ, ಓಕೆ, ಇವಾಗ ಅವರದೇ ಫ್ಯಾಮಿಲಿಯವರು ಬರಲಿ. ಇವತ್ತು ನಾವು ಒಂದು ಮಹಿಳಾ ರಾಷ್ಟ್ರಪತಿಯನ್ನು ನೋಡ್ತಾ ಇದ್ದೀವಿ, ಆಯ್ತಾ? ಆ ಮಹಿಳೆಯನ್ನು ನೋಡಿ ಮುಂದಿನ ಜನಾಂಗದ ಹೆಣ್ಮಕ್ಳು ಓಕೆ ನಾವು ಈ ಸ್ಥಾನವನ್ನು ತಲುಪಬಹುದು ಅನ್ನೋ ಒಂದು ಭರವಸೆ ಆದರೂ ಕೊಡತ್ತೆ. ಅದು ಇಲ್ಲ ಅಂತ ಹೇಳಿದರೆ ನಮಗೆ ಆ ಒಂದು ಅರಿವೇ ಇಲ್ಲ. ಆ ಕಡೆ ನಾವು ಆ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡೋದಿಲ್ಲ. ಸೊ ಕೆಲವೊಂದ್ಸಲ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಇಂದ ಶುರುವಾದರೂ ಅದು ನಿಜವಾದ ರೆಪ್ರೆಸೆಂಟೇಷನ್ಗೆ ಅದು ದಾರಿ ಮಾಡ್ಕೊಳ್ಳುತ್ತೆ. ಸೊ ಆ ನಿಟ್ಟಿನಲ್ಲಿ
ಇದು ಯಾರು ಈ ಮಾತು ಹೇಳ್ತಾರೆ ಅವರಿಗೆ ನಿಜವಾಗಿಯೂ ಮಹಿಳೆಯರು ಅಲ್ಲಿ ಬರೋದು ಇಷ್ಟ ಇಲ್ಲ. ಅದಕ್ಕೋಸ್ಕರ ಈ ತಕರಾರು ತೆಗಿತಾರೆ ಹೊರತು ಅದು ಬಿಟ್ಟು ಅವರಿಗೆ ನಿಜವಾಗಿ ಕನ್ಸರ್ನ್ ಇದ್ರೆ ಇಲ್ಲಿ ಎಲ್ಲ ರಾಜಕೀಯದವರ ಕುಟುಂಬದವರೇ ಬರ್ತಾರೆ ಅನ್ನೋ ಕನ್ಸರ್ನ್ ಇದ್ರೆ ಅದನ್ನು ಅವರು ಪುರುಷರ ಬಗ್ಗೆನೂ ತೆಗಿಬೇಕಲ್ವಾ. ಆ ಪ್ರಶ್ನೆ ನಾವು ಕಾಣ್ತಿಲ್ಲ ಅಂತ ಹೇಳಿದ್ರೆ ಆ ಪ್ರಶ್ನೆ ಯಾಕೆ ಬೇರೆ ಮಹಿಳೆಯರಿಗಾಗಿ ಮಾತ್ರ ಮೀಸಲಿಡಬೇಕು. ಅದೇ ಮೇಡಮ್, ಈಗ 33% ಸದ್ಯಕ್ಕೆ ನಾವು 50% ಕೇಳ್ತಾ ಇದ್ದೀವಿ. 33% ಜಾರಿ ಆಯಿತು ಅಂತಂದ್ರೆ ಇಡೀ 33% ಕೂಡ ಏನು ಪುರುಷ ರಾಜಕಾರಣಿಯ ಹೆಂಡತಿ ಮಕ್ಕಳೇ ಬರಲ್ಲ. ಕನಿಷ್ಠ ಒಂದು 15%, 20% ಹೊಸ ಮಹಿಳೆಯರು ಬಂದ್ರೂ ಕೂಡ ಅದು ಬಿಗ್ ಚೇಂಜ್. ಭಾರತ ಅಂತ ದೇಶದಲ್ಲಿ ಒಂದು ದೊಡ್ಡ ಚೇಂಜಸ್ಗೆ ದಾರಿ ಆಗ್ತದೆ. ಮೇಡಮ್, ಒಟ್ಟಾರೆಯಾಗಿ ರಾಜಕಾರಣದಲ್ಲಿ ಮಹಿಳಾ ಪ್ರಾತಿನಿಧ್ಯ ಅಂದ್ರೆ ಒಟ್ಟು ವುಮೆನ್ ರೆಪ್ರೆಸೆಂಟೇಟಿವ್ ಇರಬೇಕು ಅದ್ರ ಬಗ್ಗೆ ನೀವು ಏನು ಅನ್ಕೋಡಿಂಗ್ ಮಾತಾಡ್ಬೋದು ಮೇಡಮ್? 2024 21ನೇ ಶತಮಾನ. ಈ ಶತಮಾನದಲ್ಲೂ ಕೂಡ ಬರೇ 29 ದೇಶಗಳು ಮಾತ್ರ ಒಂದು 30% ಮಹಿಳೆಯರನ್ನ ಪಾರ್ಲಿಮೆಂಟಲ್ಲಿ ಕಂಡಿರೋದು ಇನ್ನೂ ಒಂದು ಶೋಚನೀಯ ಸ್ಥಿತಿ ಅಂತಲೇ ಹೇಳ್ಬೋದು. ಯಾವಾಗ ಮಹಿಳೆ ಎಲ್ಲ ಕ್ಷೇತ್ರದಲ್ಲೂ ಕೂಡ, ಯಾವ ಕ್ಷೇತ್ರಗಳೆಲ್ಲ ಒಂದು 100 years ಬಿಫೋರ್ ನಾವು ನೋಡಿದರೆ ಮಹಿಳೆ ಯಾವ ಕ್ಷೇತ್ರದಲ್ಲೂ ಇರಲಿಲ್ಲ. ಆದರೆ ಇವತ್ತು ನಾವು ಅದೇ ಕ್ಷೇತ್ರದಲ್ಲಿ ಮಹಿಳೆ ಬಂದು ಅದರಿಂದಾಗಿ ಏನೆಲ್ಲ ಬದಲಾವಣೆಗಳು ಆಗಿವೆ, ಏನೆಲ್ಲ ಜಗತ್ತಿಗೆ ಒಳ್ಳೆಯದು ಮಾಡಿದ್ದಾರೆ, ಅನಂತರ ಏನೆಲ್ಲ ಕೊಡುಗೆ ಅವರು ನೀಡಿದ್ದಾರೆ ಅನ್ನೋದನ್ನು ನೋಡಿದರೆ ರಾಜಕೀಯದಲ್ಲಿ ಯಾಕೆ ಇಲ್ಲ ಅಲ್ವಾ? ಸೊ ಅವರು ಆ ದಿಶೆಯಲ್ಲೂ ಬರಬೇಕು. ಅನಂತರ ಕೋವಿಡ್ ಟೈಮಲ್ಲೇ ನಾವು ನೋಡಿದ್ದೀವಿ ಯಾವ ದೇಶದಲ್ಲೆಲ್ಲ ಮಹಿಳಾ ಇದು ಪ್ರತಿನಿಧಿಗಳು ಇದ್ರು. ನ್ಯೂಜಿಲೆಂಡ್ ಇರ್ಬೋದು, ಜರ್ಮನಿ ಇರ್ಬೋದು, ಆ ದೇಶಗಳು ಚೆನ್ನಾಗಿ ಕರೆಕ್ಟ್, ಅವರೆಲ್ಲ ಚೆನ್ನಾಗಿ ನಿರ್ವಹಣೆ ಮಾಡಿದ್ರು. ಸೊ ಹಾಗಿರುವಾಗ ಇವರಿಗೂ ಒಂದು ಪ್ರಾತಿನಿಧ್ಯ ಆ ನಿಟ್ಟಿನಲ್ಲಿ ಕೊಡಬೇಕು. ಯಾಕಂತ ಹೇಳಿದ್ರೆ ಒಂದು ಅವರ ಪಾಪ್ಯುಲೇಷನನ್ನು ನೋಡಿ ಅವರಿಗೊಂದು ಪ್ರತಿನಿಧಿತ್ವ ಕೊಡಬೇಕು. ಇನ್ನೊಂದು ಏನಂತ ಹೇಳಿದ್ರೆ ಅದರಿಂದಾಗಿ ಜಗತ್ತಿಗೆ ಒಳ್ಳೆಯದಾಗತ್ತೆ, ಅದರಿಂದಾಗಿ ದೇಶಕ್ಕೆ ಒಳ್ಳೆಯದಾಗತ್ತೆ, ಅದರಿಂದಾಗಿ ಆ ಒಂದು ಸಮಾಜಕ್ಕೆ ಒಳ್ಳೆಯದಾಗತ್ತೆ. ಸೊ ಈ ಕಾರಣಕ್ಕಾಗಿ ನಾವು ಮಹಿಳೆಯರನ್ನು ಈ ಪಾರ್ಲಿಮೆಂಟ್ನಲ್ಲಿ ಕಾಣಲೇಬೇಕು ಅನ್ನೋದು ನನ್ನ ಅನಿಸಿಕೆ. ಹೌದು ಮೇಡಮ್, ಖಂಡಿತ. ಮಹಿಳೆಯರಿಗೆ ಒಂದು ಹೆಣ್ಣೋಟ ಅಥವಾ ಒಂದು ತಾಯಿ ಹೃದಯ ಅಂತ ಕರೀತಾರೆ. ಅದು ಪುರುಷರಲ್ಲೂ ಇರ್ಬೋದು, ಆದರೆ ಬಹುತೇಕ ಮಹಿಳೆಯರಲ್ಲಿ ಅದಿರ್ತದೆ. ಈ ಪ್ರಪಂಚ ಇವತ್ತು ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳು, ನಾವು NCRB ರಿಪೋರ್ಟೆಲ್ಲ ನೋಡಿದ್ರೆ ಕ್ರೈಮ್ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಸಂದರ್ಭದಲ್ಲಿ, ಮತ್ತು ಇಡೀ ಪ್ರಪಂಚವೇ ಒಂದು ಯುದ್ಧಗಳ ಹತ್ರ ಹೋಗ್ತಾ ಇರೋ ಸಂದರ್ಭಗಳಲ್ಲಿ ನಿಜವಾಗ್ಲೂ ಅದಲ್ಲ ನಮ್ಮ ಪ್ರಯಾರಿಟಿ. ನಮ್ಮ ಪ್ರಯಾರಿಟಿ ಇದು ಅಪೌಷ್ಟಿಕತೆ, ನಮ್ಮ ಪ್ರಯಾರಿಟಿ ಮಹಿಳೆಯರು, ಮಕ್ಕಳ ರಕ್ಷಣೆ, ಹವಾಮಾನ ವೈಪರೀತ್ಯ, ಇದೆಲ್ಲವನ್ನು ಯೋಚಿಸಲಿಕ್ಕೆ ಆ ಒಂದು ತಾಯಿ ಹೃದಯ ಅಂತಕ್ಕಂಥದ್ದು ಬೇಕು. ಆ ತಾಯಿ ಹೃದಯ ಅಂತಕ್ಕಂಥದ್ದು ಆಳುವ ಸ್ಥಾನದಲ್ಲೂ ಕೂಡ ಬರಬೇಕಾಗಿದೆ. ಇವತ್ತು ನಾವು ಶೋಚನೀಯ ಸ್ಥಾನದಲ್ಲಿದ್ದೀವಿ. ಅದು ಮತ್ತಷ್ಟು ತಗ್ಗಿ ಹೆಚ್ಚಿನ ಮಹಿಳೆಯರು 50% ಏನಿದೆ 50% ದಾಟಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾರತದಲ್ಲಿ, ಇಡೀ ಪ್ರಪಂಚದಲ್ಲಿ ಒಂದು ಆಳುವ ಜಾಗಕ್ಕೆ ಬರಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಚಳುವಳಿಗಳು ಕೂಡ ಗಮನ ಹರಿಸಬೇಕು ಅಂತ ಹೇಳ್ತಾ ಇವತ್ತಿನ ಈ ಸಂದರ್ಶನವನ್ನೆಲ್ಲ ಮುಗಿಸ್ತಾ ಇದ್ದೀವಿ. ತುಂಬ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.